ಇವತ್ತು ನನ್ನ ನಳಿಯ ಕಿಂಡರ್ ಜಾಯ್ ತಗೊಳ್ಳೋ ಗಂಟೆ ಬಿಡ್ಲೇ ಇಲ್ಲ. ಇವತ್ತು ಬೆಳಿಗ್ಗೆ ಎದ್ದು ಅಂಗಡಿಗೆ ಅಂತ ಹೋಗ್ಬೇಕಾದ್ರೆ ಪಕ್ಕದ ಮನೇಲಿರೋ ಅಜ್ಜಿ ನಮಗೂ ಹಾಲು ತಗೋ ಅಂತ ಕಾಸು ಕೊಟ್ರು. ಆದ್ರೆ ವಿಷಯ ಅದಲ್ಲ. ಕಾಸು ಕೊಟ್ಟಿದ್ದ ಅಜ್ಜಿ ₹1 ಉಳ್ಸೋಕೋಸ್ಕರ ಹೇಳಿ ಸೊಲ್ಯೂಷನ್ ನಂಗೆ ಸ್ವಲ್ಪ ಶಾಕ್ ಆಯ್ತು. ಅದೇನಂತ ನೀವೇ ಕೇಳಿ. ಇಲ್ಲಿಗೆ ಹೋದ್ರೆ ₹15, ಅಲ್ಲಿಗೆ ಹೋದ್ರೆ ₹1 ಮಿಗ್ತದೆ. ₹1 ಮಿಗ್ತದೆ, ಅಷ್ಟು ಬೇಕಾ? ₹1 ಇದ್ರೆ ಅದೇ ₹1 ಇದ್ರೆ ಶಾಂಪು ತಗೋಲ್ವಾ? ಕೇಳಿದ್ರಲ್ಲ, ನೀವು ಎಲ್ಲೆಲ್ಲೋ ಸುಮ್ನೆ ಖರ್ಚು ಮಾಡೋ ದುಡ್ಡನ್ನ ಸೇವಿಂಗ್ಸ್ ಮಾಡಿ. ನಮ್ಮಮ್ಮ ಪುರಿ ಉಂಡೆ ತಿನ್ನಕ್ಕೆ ಅಂತ ತಂದಿದ್ರು, ಆದ್ರೆ 3 ದಿವಸದಿಂದ ಮನೇಲೆ ಬಿದ್ದಿತ್ತು. ಆಮೇಲೆ ಬೆಳಗ್ಗೆ ಟಿಫನ್ಗೆ ಅಂತ ಪುಳಿಯೋಗರೆ ಮಾಡಿದ್ರು. ಅದನ್ನ ತಿನ್ಕೊಂಡು ಒಂದು ಚಿಕ್ಕ ಕೆಲಸ ಬಂತು. ಆ ಲೊಕೇಶನ್ಗೆ ಹೋಗಿ ರೀಚ್ ಆಗಷ್ಟರಲ್ಲಿ ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ಅತ್ತೆ 3 ಜನ ಬಂದು ಕಾಯ್ತಿದ್ರು. ಹಾಗೆ ನಮ್ಮ ಅಣ್ಣನ ಹೆಲ್ಪ್ ಮಾಡಕ್ಕೆ ಅಂತ ಬೆಂಗಳೂರಿಂದ ಕರ್ಸಿದ್ರು. ಇವತ್ತು ನಮ್ಮ ಅಳಿಯಂಗೆ ಮೂಡ್ ಹೆಂಗಿತ್ತೋ ಗೊತ್ತಿಲ್ಲ, ತಿಂಡಿ ಬೇಕು ಅಂತ ಹೇಳ್ತಿದ್ದ. ಅವ್ನು ಏನ್ ಕೇಳ್ದೆ ಎಲ್ಲಾನು ಕೊಡಿಸ್ತು, ಆದ್ರೆ ಅವ್ನಿಗೆ ಏನ್ ಬೇಕು ಅಂತ ಕೊನೆಗೂ ಗೊತ್ತಾಗ್ಲಿಲ್ಲ. ಆಮೇಲೆ ಬೇಕರಿ ಯಾಕನೆ ಚೂಸ್ ಮಾಡಿ ಕೊಟ್ರು. ಇವ್ನು ಯಾವಾಗ್ಲೂ ಬಂದಾಗ ಕಿಂಡರ್ ಜಾಯ್ ತಗೊಳ್ಳೋದು, ತಗೊಂಡೋಗಪ್ಪ ಅಳಲ್ಲ ಅಂತ. ಸೊ ಆಮೇಲೆ ನಮ್ಮ ಮಾವನ ಮನೆಗೆ ಅಂತ ಬಂದ್ ನೋಡಿದ್ರೆ ಫ್ಯಾನ್ ಅನ್ನಲೇ ಇತ್ತು. ಆಸ್ಕರ್ ಅವಾರ್ಡ್ ಕೊಡ್ಬೇಕು ನಮ್ಮ ಮಾವನ್ಗೆ. ನಮ್ಮ ಅಣ್ಣ ಇದೊಂದು ಬೀಗ ಹಾಕಕ್ಕೆ ಒದ್ದಾಡ್ತಿದ್ದ ಅವಾಗಿಂದ. ಆಮೇಲೆ ನಮ್ಮ ಮಾವನ್ಗೆ ಫೋನ್ ಮಾಡಿ ಕೇಳಿದ್ಮೇಲೆ ಅದು ಟ್ರಿಕ್ ಗೊತ್ತಾಯ್ತು. ಅದನ್ನ ಯೂಸ್ ಮಾಡಿ ಡೋರ್ನ ಲಾಕ್ ಮಾಡಿ ಗೋಡನ್ಗೆ ಹಾಕಕ್ಕೆ ಒಂದು ಬೀಗ ಬೇಕಿತ್ತು. ಆ ಬೀಗ ತಗೊಂಡು ನಮ್ಮ ಅಣ್ಣನ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಸೊ ಅದಕ್ಕೆ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡಿ ಲಾಸ್ಟ್ ಅಲ್ಲಿ ಬೈ ಮಾಡಿದಾಗ ಅವ್ನ ರಿಯಾಕ್ಷನ್ ನೋಡಿ. ಬೈ ಮಾಡು, ಹಾಕ್ಬಿಡ.